ನಮ್ಮ ಕರ್ನಾಟಕದ ಜನತೆ ಕನ್ನಡ ಚಿತ್ರರಂಗದ ಸೆಲೆಬ್ರಿಟಿಗಳನ್ನ ಒಂದು ಪ್ರಶ್ನೆ ಕೇಳ್ತಿದ್ದಾರೆ. ಎಲ್ಲಾ ಸೆಲೆಬ್ರಿಟಿಗಳನ್ನ ಅಲ್ಲ, ದರ್ಶನ್ನ ಪರವಾಗಿ ಯಾರು ಬ್ಯಾಟಿಂಗ್ ಮಾಡ್ತಾ ಇದ್ದೀರಲ್ಲ ಆ ಸೆಲೆಬ್ರಿಟಿಗಳನ್ನ ಪ್ರಶ್ನೆ ಕೇಳ್ತಿದ್ದಾರೆ. ನಿಜವಾಗ್ಲೂ ಕೂಡ ನೀವು ಸೆಲೆಬ್ರಿಟಿಗಳಾಗಿ ಸಮಾಜಕ್ಕೆ ಏನ್ ಸಂದೇಶವನ್ನ ಕೊಡ್ತಾ ಇದ್ದೀರಾ? ಸಂವಿಧಾನಕ್ಕೆ, ಕಾನೂನಿಗೆ, ಪೊಲೀಸ್ ಇಲಾಖೆಗೆ ನೀವು ಗೌರವವನ್ನ ಕೊಡ್ತಾ ಇದ್ದೀರಾ? ಅಮಾಯಕರ ಪ್ರಾಣಕ್ಕೆ ಕಿಂಚಿತ್ತು ಬೆಲೆ ಇಲ್ವಾ ನಿಮ್ಮ ಒಂದು ದೃಷ್ಟಿಕೋನದಲ್ಲಿ ಅನ್ನುವಂತ ಪ್ರಶ್ನೆಯನ್ನ ಇವತ್ತು ಕರ್ನಾಟಕದ ಜನತೆ ಕೇಳುವಂತಹ ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಂಡಿರುವಂತದ್ದು ಸೆಲೆಬ್ರಿಟಿಗಳೇ. ದರ್ಶನ್ ಕೇಸ್ ವಿಚಾರವಾಗಿ ಇತ್ತೀಚಿನ ಡೆವಲಪ್ಮೆಂಟ್ಗಳನ್ನ ನೋಡ್ತಾ ಇದೀವಿ. ಸೊ ದರ್ಶನ್ ಈ ರೇಣುಕಾಸ್ವಾಮಿ ಕೊಲೆ ಕೇಸ್ ಸಂಬಂಧಪಟ್ಟಂತೆ ಅರೆಸ್ಟ್ ಆದ್ರಲ್ಲ, ಅವಾಗ ಯಾರೂ ಕೂಡ ತುಟಿಕ್ ಪಿಟಿಕ್ ಅನ್ಲಿಲ್ಲ. ಮಾಧ್ಯಮಗಳು ಎಷ್ಟೇ ಟ್ರೈ ಮಾಡಿದ್ರು ಕೂಡ ಯಾವೊಬ್ಬ ಸೆಲೆಬ್ರಿಟಿನೂ ಕೂಡ ಮಾಧ್ಯಮಗಳ ಮುಂದೆ ಮಾತನಾಡೋದಕ್ಕೆ ರೆಡಿ ಇರ್ಲಿಲ್ಲ. ಅದಾದ ಬಳಿಕ ಕಿಚ್ಚ ಸುದೀಪ್ ಅವರು ಮಾತನಾಡ್ತಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ಏನ್ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗ್ಬೇಕು ಅನ್ನುವಂತ ಮಾತನ್ನ ಆಡ್ತಾರೆ. ಅದಾದ ಬಳಿಕ ಕೆಲವೊಂದಷ್ಟು ಸೆಲೆಬ್ರಿಟೀಸ್ಗಳು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಪ್ರಾಮಾಣಿಕವಾಗಿ ಹಂಚ್ಕೊಂತಾರೆ. ಆ ಒಂದು ವರ್ಷ ಮುಗೀತು. ಅದಾದ ಬಳಿಕ ಯಾವಾಗ ಜೈಲಿಗೆ ಶಿಫ್ಟ್ ಆಗ್ತಾರಲ್ಲ, ಈ ಒಂದು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ ಇಂದ ಜೈಲಿಗೆ ಶಿಫ್ಟ್ ಆದ್ಮೇಲೆ ಜೆಸಿಗೆ PC ಕಸ್ಟಡಿಯಿಂದ ಜೆಸಿ ಕಸ್ಟಡಿಗೆ ಹೋಗ್ತಾರಲ್ಲ, ಆಗ ಸೆಲೆಬ್ರಿಟಿಗಳು ದರ್ಶನ್ ಅವರ ನೋಡಕ್ಕೆ ಒಬ್ಬರಾದಂತೆ ಒಬ್ರು ಹೋಗ್ತಾ ಇದ್ದಾರೆ. ಹೀಗೆ ಹೋಗಿ ಬಂದಂತವರ ಜೊತೆಗೆ ಯಾರು ಇನ್ನೂ ಹೋಗಿಲ್ವಲ್ಲ ನೋಡಕ್ಕೆ, ಅವರು ಕೂಡ ಅಷ್ಟೇ. ಎಲ್ಲ ಸೆಲೆಬ್ರಿಟೀಸ್ಗಳಲ್ಲ, ಕೆಲವೊಂದಷ್ಟು ಸೆಲೆಬ್ರಿಟೀಸ್ ಯಾರೆಲ್ಲ ಈಗ ದರ್ಶನ್ ಪರವಾಗಿ ಸ್ಟೇಟ್ಮೆಂಟ್ ಕೊಟ್ಟಿದಿರಲ್ಲ, ನಿಮ್ಗೆ ಕೇಳ್ತಾ ಇರುವಂತದ್ದು ನೋಡಿ. ನೀವು ಸೆಲೆಬ್ರಿಟೀಸ್ಗಳು ಅಂತಂದ್ರೆ ನಿಮ್ಗೆ ಆದಂತ ಒಂದಷ್ಟು ಸಾಮಾಜಿಕವಾದಂತ ಜವಾಬ್ದಾರಿಗಳಿರುತ್ತೆ. ಈಗ ನೀವು ಬಣ್ಣ ಹಚ್ಕೊಂಡು ಫಿಲಂ ಮಾಡೋದು, ದುಡ್ಡು ಇಸ್ಕೊಡೋದು, ಫಿಲಂ ಓಡೋಂತ ಟೈಮಲ್ಲಿ ಅಥವಾ ಫಿಲಂ ಓಡದೇ ಇರೋಂಥ ಟೈಮಲ್ಲಿ ಪ್ರಮೋಷನ್ಗೆ ಬರೋವಂಥದ್ದು ಅಷ್ಟೇ ಅಲ್ಲ ನಿಮ್ ಕೆಲಸ. ನಿಮ್ಮನ್ನ ನೋಡಿ ಫಾಲೋ ಮಾಡುವಂತ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಅಭಿಮಾನಿಗಳಿರ್ತಾರೆ. ಇನ್ಕ್ಲೂಡಿಂಗ್ ಸಾರ್ವಜನಿಕರು ಕೂಡ ತಮ್ಮನ್ನು ನೋಡಿ ಫಾಲೋ ಮಾಡುವಂತ ಕೆಲವೊಂದಷ್ಟು ಗುಣಗಳನ್ನ ಸೆಲೆಬ್ರಿಟೀಸ್ಗಳು ಹೊಂದಿರಬೇಕು. ಆದ್ರೆ ಇದು ಎಂತ ಗಂಭೀರವಾದಂತ ಪ್ರಕರಣ ಅನ್ನೋದು ನಿಮ್ಗೆ ಗೊತ್ತಿದೆ. ಈಗ 2011ರಲ್ಲಿ ವಿಜಯಲಕ್ಷ್ಮಿ ಅವ್ರಿಗೆ ಹೊಡೆದು ಜೈಲ್ಗೆ ಹೋಗಿದ್ರು ದರ್ಶನ್ ಅವರು. ಆಗ ಅವ್ರನ್ನ ಅರೆಸ್ಟ್ ಮಾಡಿದ್ರಲ್ಲ ಸ್ಟೇಷನ್ಗೆ, ಆಗ ಸಾಕಷ್ಟು ಜನ ಸೆಲೆಬ್ರಿಟೀಸ್ಗಳು ಹೋಗಿದ್ರು. ಆದ್ರೆ ಈ ಕೇಸಲ್ಲಿ ಯಾರು ಕೂಡ ಸ್ಟೇಷನ್ ಹತ್ರ ಹೋಗ್ಲಿಲ್ಲ. ಯಾಕೆಂದ್ರೆ ಆ ಕೇಸ್ ಬೇರೆ ರೀತಿಯಾಗಿ ಏನೋ ಇಬ್ರು ನಡುವೆ ಸಣ್ಣ ಪುಟ್ಟ ಮನಸ್ತಾಪ ಬಂದಿರ್ಬೋದು, ಏನೋ ಕಿತ್ತಾಡ್ಕೊಂಡಿದ್ದಾರೆ, ಗಂಡ ಹೆಂಡತಿ ಜಗಳ, ಅದೇನೋ ಹುಣ್ಣು ಮಲಗೋವರೆಗೂ ಅಂತ ಗಾದೆ ಇದೆಯಲ್ಲ, ಆ ರೀತಿಯಾಗಿ ಸರಿ ಹೋಗ್ಬೋದು, ಏನೋ ಒಂದು ಕಾಂಪ್ರಮೈಸ್ ಮಾಡ್ಸೋಣ ಅಂತ ಹೋಗೋದಕ್ಕೆ ಅಂತೇಳಿ ಒಂದಷ್ಟು ಜನ ಸೆಲೆಬ್ರಿಟೀಸ್ಗಳು ಹೋಗಿದ್ರಿ, ಸಂತೋಷ. ಆದ್ರೆ ಈ ಕೇಸು ಕೊಲೆ ಆಗೋಗಿದೆ. ಓಕೆ, ಬರೀ ಆತನಿಗೆ ತಳಿತಾಗಿ ಆತ ಏನೋ ಆಸ್ಪತ್ರೆಯಲ್ಲಿ ಇರ್ಲಿಲ್ಲ, ಆತ ಕೊಲೆ ಆಗೋಗಿದ್ದಾನೆ. ಅದು ಯಾವ ರೀತಿಯಾಗಿ? ಎಂಥ ರೌಡಿ ಕೂಡ, ಎಂತಹ ಕಲ್ಲು ಮನ್ಸಿರೋಂಥ, ಎಂಥ ವಿಕೃತ ಮನ್ಸಿರೋಂಥವ್ರು ಕೂಡ ಈ ರೇಂಜ್ಗೆ ಚಿತ್ರಹಿಂಸೆಯನ್ನ ಕೊಟ್ಟು ಸಾಯಿಸಲ್ವೇನೋ. ಬಹುಶಃ ಆ ತಾಲಿಬಾನಿಗಳಿದ್ರಲ್ಲ, ಅವ್ರು ಒಂದೇ ಸಲ ತಲೆ ಕಟ್ಟು ಸಾಯಿಸ್ಬಿಡ್ತಾರೆ. ಆದ್ರೆ ಈ ರೀತಿಯಾಗಿ ಹಿಂಸೆಯನ್ನ ಕೊಟ್ಟು ಬಹುಶಃ ಯಾರೂ ಸಾಯಿಸಿಲ್ಲ. ಆ ರೀತಿಯಾದಂತ ಒಂದು ಕೊಲೆ ಆಗಿದೆ. ಇದರಲ್ಲಿ ಆರೋಪ ಕೇಳಿ ಬಂದಿರುವಂತದ್ದು ದರ್ಶನ್, ಪವಿತ್ರ ಗೌಡ, ಡಿ ಗ್ಯಾಂಗ್ ಏನಿದೆ ಅಷ್ಟು ಜನರ ವಿರುದ್ಧ. ಇಂತಹ ಒಂದು ಗಂಭೀರ ಆರೋಪ ಇರುವಂತಹ ಪ್ರಕರಣದಲ್ಲಿ ನೀವು ವಹಿಸ್ಕೊಂಡು ಹೋಗುವಂಥದ್ದು, ಒಂದು ದರ್ಶನ್ ಅವರು ಒಳ್ಳೆ ಕಲಾವಿದ್ರು, ಒಳ್ಳೆ ಒಂದಷ್ಟು ಸಮಾಜ ಸೇವೆಯನ್ನ ಮಾಡಿದ್ದಾರೆ ಅನ್ನುವಂತ ಪ್ರೀತಿ ವಿಶ್ವಾಸ ಇತ್ತು ಅಂತಂದ್ರೆ ನೀವು ಈ ರೀತಿ ಸ್ಟೇಟ್ಮೆಂಟ್ ಕೊಡಿ. ದರ್ಶನ್ ಅವರು ಹೌದು, ಅವ್ರು ಒಳ್ಳೆ ಕಲಾವಿದ್ರು, ಸಾಕಷ್ಟು ಜನರಿಗೆ ಕಲಾವಿದರಿಗೂ ಕೂಡ ಸಹಾಯ ಮಾಡಿದ್ದಾರೆ, ಕೆಲವರು ಬಡವರಿಗೂ ಒಂದಷ್ಟು ಸಹಾಯ ಮಾಡಿದ್ದಾರೆ, ಒಳ್ಳೊಳ್ಳೆ ಫಿಲಂಗಳನ್ನ ಮಾಡಿದ್ದಾರೆ, ಚಿತ್ರರಂಗಕ್ಕೆ ಅವ್ರದೇ ಆದಂತ ಒಂದು ಕೊಡುಗೆ ಇದೆ, ಅವ್ರು ಬಾಕ್ಸ್ ಆಫೀಸ್ ಸುಲ್ತಾನ. ಸೊ ಇಂಥವರು ಈ ರೀತಿಯಾದಂತ ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವಂತದ್ದು, ಜೈಲಲ್ಲಿ ಇರುವಂತದ್ದು ವಿಷಾದನೀಯನೋ. ಆದ್ರೆ ಅವರು ಈ ಕೇಸಿಂದ ಆರೋಪಿ ಅಂತಿದ್ದಾರೆ, ಅಪರಾಧಿ ಆಗ್ತಾರೋ ಅಥವಾ ಆರೋಪಿಯಾಗಿ ಹೊರಗಡೆ ಬರ್ತಾರೋ, ನಿರಪರಾಧಿಯಾಗಿ ಹೊರಗಡೆ ಬರ್ತಾರೋ ಆಗ ನೋಡೋಣ. ಈಗ ಕಾನೂನಿಗೆಲ್ಲರೂ ಕೂಡ ತಲೆಬಾಗೋಣ ಅನ್ನುವಂತ ಸ್ಟೇಟ್ಮೆಂಟ್ ಗಳನ್ನ ಕಾಮನ್ ಆಗಿ ಕೊಡೋದು ನೋಡಿದೀವಿ. ಅದನ್ನ ಹೊರತುಪಡಿಸಿ ದರ್ಶನ್ ಮಾಡಿರೋ ಕೊಲೆ ನೀವು ಓಡಿದ್ರಾ, ದರ್ಶನೇ ಹೊಡೆದ್ರಾ, ದರ್ಶನ್ ಅಲ್ಲಿದ್ರಾ, ಈ ರೀತಿಯಾದಂತ ಪ್ರಶ್ನೆ ಕೇಳಿ ಇನ್ನು ಕೆಲವರು ದರ್ಶನ್ ಕೊಲೆ ಮಾಡಿದ್ರೂ ಕೂಡ ನಾವು ಅವರ ಪರವಾಗಿ ನಿಲ್ತೀವಿ ಅನ್ನುವಂತ ಈ ಒಂದು ಮನಸ್ಥಿತಿ ಇದೆಯಲ್ಲ, ಈ ಕೊಲೆ ಮಾಡೋದು ಎಷ್ಟು ತಪ್ಪೋ, ಕೊಲೆಯನ್ನ ಸಮರ್ಥಿಸಿಕೊಳ್ಳುವಂಥದ್ದು, ಕೊಲೆಗಾರರನ್ನ ಸಮರ್ಥಿಸಿಕೊಳ್ಳುವಂಥದ್ದು ಅಥವಾ ಆರೋಪಿಗಳನ್ನ ಸಮರ್ಥಿಸಿಕೊಳ್ಳುವಂಥದ್ದು ಅಷ್ಟೇ ತಪ್ಪು. ಈಗ ದರ್ಶನ್ ಇನ್ನೂ ಕೂಡ ಆರೋಪಿಯಾಗಿದ್ದಾರೆ. ಕೋರ್ಟ್ ಇದೆ, ಕಟಕಟೆ ಇದೆ, ಕಾನೂನು ಇದೆ, ಸಂವಿಧಾನ ಇದೆ. ಇದರಲ್ಲಿ ಅವ್ರ ಅಪರಾಧಿನ ಅಥವಾ ನಿರಪರಾಧಿನ ಅಥವಾ ಆರೋಪಿಯಾಗಿ ಉಳಿತಾರ ಅಥವಾ ನಿರಪರಾಧಿಯಾಗಿ ಹೊರಗಡೆ ಬರ್ತಾರ ಅಥವಾ ಅಪರಾಧಿ ಆಗ್ತಾರ, ಇವೆಲ್ಲವೂ ಕೂಡ ಕೋರ್ಟ್ ಮುಂದೆ ಇರುವಂತಹ ವಿಚಾರ. ಅಂತದ್ರಲ್ಲಿ ನೀವು ಈಗಲೇ ಇನ್ನೂ ಕೂಡ, ಯಾಕಂದ್ರೆ ಇವತ್ತು ಅವ್ರನ್ನ ಮತ್ತೆ ಏನು ಕೋರ್ಟ್ಗೆ ಹಾಜರುಪಡಿಸ್ತಾರೆ, ಮತ್ತೆ ಅವರ ಕಸ್ಟಡಿ ಮುಂದುವರಿಯುತ್ತೆ, ಏನು ನ್ಯಾಯಾಂಗ ಬಂಧನ ಇದೆಯಲ್ಲ ಅದು ಮುಂದುವರಿತಾ, ನೋ ಡೌಟ್. ಇಲ್ಲಿರುವಂತಹ ಪ್ರಶ್ನೆ,
ದರ್ಶನ್ ಸುಖ ಸುಮ್ನೆ ಅಂತ ದೊಡ್ಡ ಸೆಲೆಬ್ರಿಟಿ, ಇಷ್ಟೆಲ್ಲ ಲಕ್ಷಾಂತರ ಜನ ಅಭಿಮಾನಿಗಳನ್ನ ಹೊಂದಿರುವಂತ ಸೆಲೆಬ್ರಿಟಿ, ಅಭಿಮಾನಿಗಳನ್ನೇ ಸೆಲೆಬ್ರಿಟಿ ಅಂತ ಹೇಳಿದಂತ ಒಬ್ಬ ನಟ, ಜೊತೆಗೆ ಇಷ್ಟೆಲ್ಲ ಇನ್ಫ್ಲೂಯೆನ್ಸ್ ಇರುವಂತ ಒಬ್ಬ ನಟನನ್ನ ಪೊಲೀಸರು ಸುಖ ಸುಮ್ನೆ ಬಂಧಿಸ್ತಾರ? ಅಥವಾ ಸರ್ಕಾರ ಸುಖ ಸುಮ್ನೆ ಡೈರೆಕ್ಷನ್ ಕೊಡುತ್ತಾ, ನಿಮ್ಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ ನೀವು ಕೆಲಸ ಮಾಡಿ ಅಂತ ಹೇಳಿ? ಇದರಲ್ಲಿ ಮೇಜರ್ ಪಾತ್ರ ಇರುವಂತ ಕಾರಣ ದರ್ಶನ್ ಅವರು ಕೂಡ ಒಪ್ಕೊಂಡಿದ್ದಾರೆ, ಪೊಲೀಸರ ಮುಂದೆ ಒಪ್ಕೊಂಡಿದ್ದಾರೆ. ಅವೆಲ್ಲವೂ ಕೂಡ ಈಗ ಆಲ್ರೆಡಿ ದಾಖಲಾಗಿದೆ. ಏನಂತ ಅಂದ್ರೆ ಕರ್ಕೊಂಬರೋದಕ್ಕೆ ಹೇಳಿದ್ದು, ಜೊತೆಗೆ ನಾನು ಹೋಗಿದ್ದೆ, ಬುದ್ಧಿವಾದ ಹೇಳಿ ಬಂದೆ ಅಂತೆಲ್ಲ ಹೇಳಿದ್ರು. ಅದಾದ್ಮೇಲೆ ಏನಾಯ್ತು ಮತ್ತೆ ಆ ಹಣ ಏನ್ ಸಿಕ್ತಲ್ಲ, ಸೊ ಅವರ ಮನೆಯಲ್ಲಿ, ಜೊತೆಗೆ ಯಾರು ಕೊಟ್ಟಿದ್ರಲ್ಲ, ಹೌದು ನಾವು ಸರೆಂಡರ್ ಆಗಕ್ಕೆ ಹಣ ಕೊಟ್ಟು, ಈ ರೀತಿಯಾದಂತಹ ಒಂದಷ್ಟು ವಿಚಾರಗಳನ್ನ ಪೊಲೀಸರ ಮುಂದೆ ಒಪ್ಕೊಂಡಿದ್ದಾರೆ. ಅದನ್ನ ಜಡ್ಜ್ ಮುಂದೆ ಕೂಡ ಈಗ ಆಲ್ರೆಡಿ ಪೊಲೀಸರು ಸಬ್ಮಿಟ್ ಮಾಡಿದ್ದಾರೆ. ಸೊ ಇಷ್ಟೆಲ್ಲ ಇದ್ರೂ ಕೂಡ ಯಾಕೆ ಈ ರೀತಿಯಾದಂಥ ಇದೊಂದು ಅನಾಗರಿಕತೆ ಅಂತ ಹೇಳ್ಬೋದೇನೋಪ್ಪ ಸೆಲೆಬ್ರಿಟೀಸ್ಗಳಿಗೆ? ಯಾರು ವಹಿಸ್ಕೊಂಡು ಹೋಗ್ತಾ ಇದ್ದೀರಲ್ಲ ಅವ್ರಿಗೆ ನೋಡಿ, ನಿಮ್ಗೆ ದರ್ಶನ್ ಇಂದ ಸಹಾಯ ಆಗಿದ್ಯಾ ಅಥವಾ ಬೇರೆ ರೀತಿಯಾಗಿ ದರ್ಶನ್ ಅವರು ಚಿತ್ರರಂಗಕ್ಕೆ ಕೊಟ್ಟಿರುವಂತ ಕೊಡುಗೆಯಿಂದ ನೀವು ಸಮರ್ಥಿಸಿಕೊಳ್ಳುವಂತದ? ಇದು ಸಮರ್ಥಿಸಿಕೊಳ್ಳುವಂತ ಟೈಮ್ ಅಲ್ಲ ಇದು. ನೀವು ಸಮರ್ಥಿಸಿಕೊಳ್ಳೋದ್ರಿಂದಾಗಿ ನಿಮ್ಗೆ ಏನಾದ್ರು ಪರ್ಸನಲ್ ಆಗಿ ಲಾಭ ಇದೆಯಾ? ಹೌದು, ನಾನು ಸಮರ್ಥಿಸಿಕೊಳ್ಳೋದ್ರಿಂದ ದರ್ಶನ್ ಅವ್ರನ್ನ ಅವರು ಕೊಲೆ ಮಾಡಿದ್ರು ಕೂಡ ಪರವಾಗಿಲ್ಲ, ಅಥವಾ ಆರೋಪಿ ಅಂತ ಕೇಳಿದ್ರು ಪರವಾಗಿಲ್ಲ, ಅಥವಾ ಅವ್ರು ಮಾಡ್ಬಿಟ್ಟಿದ್ರು ನಾವು ಪರವಾಗಿಲ್ಲ, ನಾವು ಅವ್ರ ಜೊತೆಲಿ ಇರ್ತೀವಿ ಅನ್ನುವಂತ ರೀತಿಯಾಗಿ ಸಮರ್ಥನೆ ಮಾಡ್ಕೊಂಡ್ರೆ ದರ್ಶನ್ ಫ್ಯಾನ್ಸ್ ಎಲ್ಲ ಬಂದು ನಿಮ್ ಫಿಲಮ್ಗಳನ್ನ ನೋಡ್ಬಿಡ್ತಾರೆ, ಫಿಲಮ್ ಇಟ್ಟಾಗ್ಬಿಡ್ತದೆ. ನೋಡಿ, ದರ್ಶನ್ ಫ್ಯಾನ್ಸು ಹಾರ್ಡ್ ಕೋರ್ ದರ್ಶನ್ ಫ್ಯಾನ್ಸು ದರ್ಶನ್ಗಷ್ಟೇ ಜಾಸ್ತಿ ಅವರು ಸಪೋರ್ಟ್ ಮಾಡುವಂಥದ್ದು, ದರ್ಶನ್ ಫಿಲಮ್ಗಳನ್ನೇ ಹೆಚ್ಚಾಗಿ ಅವ್ರು ನೋಡುವಂಥದ್ದು. ಏನೋ ನೀವು ಸಪೋರ್ಟ್ ಮಾಡ್ಬಿಟ್ರ ಅಂತ ಅಂದ್ಬಿಟ್ಟು ನಮ್ಮ ಫಿಲಮ್ ಎಲ್ಲ ನೋಡಿ ಹಿಟ್ ಮಾಡ್ಬಿಡ್ತಾರೆ, ಅವೆಲ್ಲ ಸುಳ್ಳು. ನಿಮ್ಗೆ ದರ್ಶನ್ ಫ್ಯಾನ್ಸ್ ಅನ್ನೋದಕ್ಕಿಂತ ಇಂಪಾರ್ಟೆಂಟ್ ಆಗಿ ಸಾರ್ವಜನಿಕರು ನಿಮ್ಮನ್ನ ನೋಡ್ತಾ ಇರ್ತಾರೆ. ಮಾಧ್ಯಮಗಳು ತೋರಿಸುವಂತ ಹೇಳಿಕೆಗಳು, ನೀವು ಕೊಡುವಂತ ಹೇಳಿಕೆಗಳನ್ನ ಮಾಧ್ಯಮಗಳು ಇಡೀ ಕರ್ನಾಟಕಕ್ಕಲ್ಲ ಇಡೀ ದೇಶಕ್ಕೆ ತೋರಿಸ್ತವೆ. ಆಗ ನಿಮ್ ಬಗ್ಗೆ ಇರುವಂತಹ ನಿಮ್ಮ ನಿಜವಾದಂತ ಅಭಿಮಾನಿಗಳನ್ನ ಕೂಡ ನೀವು ಕಳ್ಕೊಳ್ಳುವಂತ ಸಾಧ್ಯತೆಗಳಿರುತ್ತೆ. ಅದೆಲ್ಲ ಒಂದ್ ಕಡೆ ಬಿಡಿ, ನಿಮ್ ಫಿಲಮ್ದೆಲ್ಲ ಬಿಡಿ. ಏನ್ ಸಂದೇಶ ಹೋಗುತ್ತೆ? ಕಾನೂನು, ಸಂವಿಧಾನಕ್ಕೆ ಸೆಲೆಬ್ರಿಟೀಸ್ಗಳು ಯಾವ ರೀತಿಯಾಗಿ ಗೌರವ ಕೊಡ್ತಾ ಇದ್ದೀರಾ? ಇದನ್ನ ನೀವು ತೋರಿಸ್ತಾ ಇರುವಂತ ಕಮಿಟ್ಮೆಂಟು ಸಂವಿಧಾನಕ್ಕಾಗ್ಲಿ ಅಥವಾ ಜನತೆಗೆ ತಾವೇನ್ ಮೆಸೇಜ್ ಕೊಡ್ಬೇಕಲ್ಲ ಆ ವಿಚಾರದಲ್ಲಾಗ್ಲಿ. ಸೊ ದಯಮಾಡಿ ನಾವು ಕೂಡ ಹೇಳುವಂತದ್ದಿಷ್ಟೇ, ಈ ಕೇಸ್ನ ಆಯಾಮ ಈಗ ಬೇರೆ ಪರ್ಸೆಪ್ಷನ್ ರೀತಿಯಲ್ಲಿ ಹೋಗ್ತಾ ಇದೆ. ಪೊಲೀಸರ ತನಿಖೆಯನ್ನು ಕರೆಕ್ಟ್ ಆಗಿ ಆಗ್ತಿದೆ, ಕೋರ್ಟ್ ನಲ್ಲಿ ವಾದಗಳು ಆಗ್ತಿದೆ, ಸಾಮಾಜಿಕವಾಗಿ ಬೇರೆ ರೀತಿಯಾಗಿ ಕಲ್ಪಿಸಲಾಗ್ತಾ ಇದೆ. ಇಲ್ಲಿ ರೇಣುಕಾಸ್ವಾಮಿ ಸಾಚಾ ಅವ್ನು ಮಾಡಿದ್ದು ಒಳ್ಳೆ ಕೆಲಸ ಅಂತ ಯಾರು ಹೇಳ್ತಾ ಇಲ್ಲ, ಆತ ಮಾಡಿದ್ದು ಕೂಡ ಕೆಟ್ಟ ಕೆಲಸನೇ. ಅದಕ್ಕೆ ಬೇರೆ ರೀತಿಯಾಗಿ ಕಾನೂನು ಪ್ರಕಾರ, ಸಂವಿಧಾನ ಪ್ರಕಾರದಲ್ಲಿ ಕಂಪ್ಲೇಂಟ್ ಕೊಟ್ಟು ಅವನ್ನ ಕೂಡ ಒಳಗಡೆ ಹಾಕ್ಸಿ ಒಂದಷ್ಟು ತಿಂಗಳು ಜೈಲಲ್ಲಿ ಇರೋಂಗ್ ಮಾಡ್ಬೋದಾಗಿತ್ತು. ಅದನ್ನ ಮಾಡಿದ್ರೆ ದರ್ಶನ್ ಎಲ್ಲೋ ಹೋಗ್ತಾ ಇದ್ರು, ಇವತ್ತು ಅಲ್ಲಿ ಇರ್ಬೇಕಾಗ್ತಾ ಇರ್ಲಿಲ್ಲ. ಹಂಗನ್ಬಿಟ್ಟು ಯಾರು ಏನ್ ಬೇಕಾದ್ರೂ ಹೇಳಿದ್ರೆ ಕಾನೂನು ಕೈಗೆತ್ಕೊಬಹುದು, ಈ ತರ ಸಾಯಿಸ್ಬೋದು ಅಂತಂದ್ರೆ ಸರ್ಕಾರ ಆಗಿರ್ಲಿ, ಕಾನೂನು ಆಗಿರ್ಲಿ, ಪೊಲೀಸ್ ಇಲಾಖೆ ಆಗಿರ್ಲಿ, ಸಂವಿಧಾನ ಆಗ್ಲಿ, ಕೋರ್ಟು ಕಚೇರಿ ಯಾಕಿರ್ಬೇಕು? ನ್ಯಾಯಾಂಗ ವ್ಯವಸ್ಥೆ ಯಾಕಿರ್ಬೇಕು? ಸೊ ನಾವ್ ಹೇಳುವಂತದ್ದಿಷ್ಟೇ, ಸೆಲೆಬ್ರಿಟಿಗಳು ನೀವಿದ್ದೀರಿ, ನೀವು ಮಾತಾಡ್ಲಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ, ದರ್ಶನ್ ಅವ್ರನ್ನ ವಿರುದ್ಧವಾಗಿ ಮಾತಾಡಿ ಅಂತಾನೂ ನಾವ್ ಯಾರು ಕೂಡ ಕೇಳ್ತಾ ಇಲ್ಲ. ನಿಮ್ಮಿಂದ ಸಮಾಜಕ್ಕೆ ಮೆಸೇಜ್ ಹೋಗೋದು ಬೇಡ. ತನಿಖೆ ನಡೀತಾ ಇದೆ, ತನಿಖೆ ಆಗ್ಲಿ. ದರ್ಶನ್ ಅವರ ಪರವಾಗಿ ಒಳ್ಳೆ ಲಾಯರ್ನ ಇಕ್ಕಿದ್ದಾರೆ ವಿಜಯಲಕ್ಷ್ಮಿ ಅವರು. ಸೊ ವಾದ ಎಲ್ಲವೂ ಕೂಡ ಆಗ್ಲಿ. ನಿಜವಾಗ್ಲೂ ಕೂಡ ದರ್ಶನ್ ಇದರಲ್ಲಿ ಯಾವುದೇ ಶಾಮೀಲಿಲ್ಲ, ಇದ್ರಲ್ಲಿ ಅಮಾಯಕ, ದರ್ಶನ್ ಗೊತ್ತಿಲ್ಲದೆ ಕೃತ್ಯ ಆಗಿದೆ ಅಂತ ಹೇಳಿ ನಿರಪರಾಧಿ ಅಂತ ಪ್ರೂವ್ ಆಗಿ ಬಂತು ಅಂತಾಗ ನೀವೇ ತಲೆ ಮೇಲೆ ಹೊತ್ಕೊಳ್ಳಿ, ನೀವೇ ಸೆಲೆಬ್ರೇಷನ್ ಮಾಡಿ, ಅವಾಗ ನಾವು ಕೂಡ ತೋರಿಸ್ತೀವಿ. ಅಥವಾ ಏನಾದ್ರೂ ಮಾಡಿರುವಂತದ್ದು ಕನ್ಫರ್ಮ್ ಇದರಲ್ಲಿ ದರ್ಶನ್ನೇ ಪ್ರಮುಖ ಪಾತ್ರ ಇದೆ ಅಂತ ಹೇಳಿ ಶಿಕ್ಷೆ ಆಯ್ತು ಅಂತಂದ್ರೆ ಅದನ್ನೂ ಕೂಡ ಸಹಿಸಿಕೊಳ್ಳುವಂತ ಶಕ್ತಿ ನಿಮ್ಗಿರ್ಲಿ. ಆದ್ರೆ ಎಲ್ಲವೂ ಕೂಡ ಕೋರ್ಟ್ ನಲ್ಲಿ ನಿರ್ಧಾರ ಆಗೋವರೆಗೂ ಕೂಡ ಯಾರು ಕೂಡ ಈ ರೀತಿಯಾದಂತ ಸ್ಟೇಟ್ಮೆಂಟ್ ಗಳನ್ನ ಕೊಡೋದನ್ನ ನಿಲ್ಲಿಸಿ ಅನ್ನುವಂಥದ್ದು ಈಗ ಬರ್ತಾ ಇರುವಂತ ಸಾರ್ವಜನಿಕರಿಂದ ಬರ್ತಾ ಇರುವಂತ ಒಂದಷ್ಟು ವಿಷಾದನೀಯವಾದಂತ ವಿಚಾರಗಳಾಗಿರ್ಬೋದು ಅಥವಾ ಆಗ್ರಹ ಅಂತಾದ್ರೂ ಆಗಿರ್ಬೋದು ಅನ್ಕೊಳ್ಳಿ. ಈಗ ಇಷ್ಟೆಲ್ಲ ಹೇಳ್ತಿದ್ದೀರಾ, ನೀವ್ ನಮ್ಮನ್ ಕೇಳ್ಬೋದು, ನೀವೆಲ್ಲ ಹೇಳ್ತಿರಲ್ಲ, ಮಾತಾಡ್ತಿರಲ್ಲ, ನೀವ್ಯಾಕೆ ಮಾತಾಡ್ತೀರಾ ಅನ್ಬಿಟ್ಟು. ನೋಡಿ, ನಾವ್ ಯಾರನ್ನೂ ಕೂಡ ವಿರೋಧನೂ ಮಾಡ್ತಾ ಇಲ್ಲ, ವಹಿಸ್ಕೊಂತಾನೂ ಇಲ್ಲ. ನಮ್ಗೆ ಆಸ್ ಎ ಜರ್ನಲಿಸ್ಟ್ ಆಗಿ ಪೊಲೀಸ್ ಇಲಾಖೆಯಿಂದ ಅಥವಾ ಒಂದಷ್ಟು ವಕೀಲರಿಂದ ಅಥವಾ ಬೇರೆ ಬೇರೆ ಮೂಲಗಳಿಂದ ಒಂದಷ್ಟು ವಿಚಾರಗಳನ್ನ ತೆಗೆದುಕೊಳ್ಳುವಂತಹ, ಅದನ್ನ ಪ್ರಸಾರ ಮಾಡುವಂತಹ ಒಂದಷ್ಟು ರೈಟ್ಸ್ ನಮ್ಗಿದೆ. ಸೊ ಯಾವ್ದಾವ್ದೋ ಸುಳ್ಳು ಸುದ್ದಿಗಳನ್ನ ಯಾರು ಹಾಕಿದಾರೋ ಬಿಟ್ಟಿದಾರೋ ಗೊತ್ತಿಲ್ಲ, ನಾವಂತೂ ಯಾವ ಮಾಹಿತಿಗಳು ನಮ್ಗೆ ನೈಜ ಅನ್ಸುತ್ತೋ ಆ ವಿಚಾರಗಳನ್ನ ತಮ್ಮ ಮುಂದೆ ಇಡುವಂತ ಕೆಲಸವನ್ನ ಮಾಡ್ತಿದ್ವಿ. ಅಂಡ್ ಮೋರ್ ಓವರ್ ದರ್ಶನ್ ಅವರ ಕೇಸ್ ಇಷ್ಟೊಂದು ಸ್ಟ್ರಾಂಗ್ ಆಗೋದಕ್ಕೆ ಮಾಧ್ಯಮಗಳು ಕೂಡ ಪ್ರಮುಖ ಕಾರಣ. ರೇಣುಕಾಸ್ವಾಮಿಗೆ ನ್ಯಾಯವನ್ನ ಕೊಡಿಸುವಂತ ನಿಟ್ಟಿನಲ್ಲಿ ಮಾಧ್ಯಮಗಳಲ್ಲಿ ಬಂದಂತ, ಇಲ್ಲ ಅಂದ್ರೆ ಈ ಕೇಸಲ್ಲಿ ದರ್ಶನ್ ಅವ್ರನ್ನ ಹೊರಗಡೆ ತರುವಂತ, ದರ್ಶನ್ ಅವ್ರನ್ನ
ಯಾವುದೇ ರೀತಿಯಾಗಿ ಸ್ಟೇಷನ್ಗೂ ಕೂಡ ಕರೆಸದಂತ ರೀತಿಯಲ್ಲಿ ಒಂದು ಪ್ಲಾನ್ ಅನ್ನ ಕೆಲವೊಂದಷ್ಟು ಮಿನಿಸ್ಟರ್ಗಳು, ಕೆಲವೊಂದಷ್ಟು ಶಾಸಕರು, ಕೆಲವೊಂದಷ್ಟು ಪ್ರಭಾವಿಗಳು ಮಾಡಿದ್ರು. ಇವತ್ತೇನಾದ್ರೂ ಈ ಕೇಸ್ ಸ್ಟ್ಯಾಂಡ್ ಆಗಿದೆ, ಇಷ್ಟು ಮಟ್ಟಕ್ಕೆ ಹೋಗಿದೆ, ನಿಜವಾಗ್ಲೂ ಕೂಡ ನ್ಯಾಯಯುತವಾಗಿ ತನಿಖೆ ನಡೀತಿದೆ ಅಂತಂದ್ರೆ ಅದು ಪೊಲೀಸರಿಗೆ, ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವ್ರಿಗೆ, ಮೂರನೇದಾಗಿ ಮಾಧ್ಯಮಗಳಿಗೂ ಕೂಡ ಸಲ್ಲಬೇಕು. ಆ ರೀತಿಯಾದಂತಹ ಒಂದು ಪ್ರೆಷರ್ ಕ್ರಿಯೇಟ್ ಆಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಓವರ್ ಆಗಿ ನಾನು ಹೇಳಿದಂತ ಇಷ್ಟು ವಿಚಾರದ ಬಗ್ಗೆ ತಮ್ಮ ಅನಿಸಿಕೆಗಳೇನು, ಸಾರ್ವಜನಿಕರು ಮೇನ್ ಕಮೆಂಟ್ ಮಾಡಿ, ಅಥವಾ ಯಾರ ಸೆಲೆಬ್ರಿಟೀಸ್ಗಳು ಬಂದು ಇದ್ರ ಬಗ್ಗೆ ನಾವು ಮಾತಾಡ್ತೀವಿ, ಡಿಬೇಟ್ ಮಾಡ್ತೀವಿ ಅಂತಂದ್ರೆ ನಾವು ಕೂಡ ರೆಡಿ ಇದೀವಿ. ದಯವಿಟ್ಟು ನಮ್ಮ ನ್ಯಾಷನಲ್ ಟಿವಿನ ಕಾಂಟ್ಯಾಕ್ಟ್ ಮಾಡಿ. ನಮಸ್ಕಾರ.